ಹಿಂದಿನ ಪಾಪಗಳನ್ನು ನಾಶಪಡಿಸಲು ಯಾವ ಪೂಜೆ ಮಾಡಬೇಕು? ತುಳಸಿ ಹಬ್ಬ. ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಗಿಡಕ್ಕೆ ಅತ್ಯಂತ ಪವಿತ್ರ ಸ್ಥಾನವಿದೆ. ತುಳಸಿ ಹಬ್ಬವನ್ನು ಮುಖ್ಯವಾಗಿ ಉತ್ಥಾನ ದ್ವಾದಶಿ ಎಂದು ಚಂದ್ರಮಾನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ಆಚರಿಸಲಾಗುತ್ತದೆ. ಈ ಹಬ್ಬವು ದೀಪಾವಳಿಯ ನಂತರ ಬರುತ್ತದೆ ಮತ್ತು ವಿಷ್ಣು ದೇವರ ಯೋಗ ನಿದ್ರೆಯು ಕೊನೆಗೊಂಡು ಅವರು ಎಚ್ಚರಗೊಳ್ಳುವ ಸಂಕೇತವಾಗಿದೆ. ಈ ದಿನ ತುಳಸಿ ಗಿಡವನ್ನು ವಿಷ್ಣುವಿನ ರೂಪವಾದ ಸಾಲಿಗ್ರಾಮದೊಂದಿಗೆ ವಿವಾಹ ಮಾಡುವ ಸಂಪ್ರದಾಯವಿದೆ. ತುಳಸಿ ವಿವಾಹದ ಹಿಂದೆ ಪೌರಾಣಿಕ ಹಿನ್ನೆಲೆ ಇದೆ. ಹಿಂದೂ ಪುರಾಣಗಳ ಪ್ರಕಾರ ವೃಂದ ಎಂಬ ಮಹಾಪತಿವ್ರತೆಯ ಜಲಂಧರ ಎಂಬ ರಾಕ್ಷಸನ ಪತ್ನಿಯಾಗಿದ್ದಳು. ಆಕೆಯ ಪತಿವ್ರತ್ಯದ ಶಕ್ತಿಯಿಂದ ಜಲಂಧರನನ್ನು ಸೋಲಿಸಲು ದೇವತೆಗಳಿಗೆ ಸಾಧ್ಯವಾಗಲಿಲ್ಲ. ಆಗ ವಿಷ್ಣುವು ಜಲಂಧರನ ರೂಪವನ್ನು ಧರಿಸಿ ವೃಂದಳ ಪತಿವ್ರತ್ಯವನ್ನು ಭಂಗ ಮಾಡುತ್ತಾನೆ. ಇದರಿಂದ ಜಲಂಧರನು ಯುದ್ಧದಲ್ಲಿ ಮಡಿಯುತ್ತಾನೆ. ತನ್ನ ಚಾರಿತ್ರಕ್ಕೆ ಧಕ್ಕೆಯುಂಟಾದುದರಿಂದ ಕೋಪಗೊಂಡ ವೃಂದ ವಿಷ್ಣುವಿಗೆ ಶಾಪ ನೀಡಿ ತನ್ನ ಪತಿಯೊಂದಿಗೆ ಬೂದಿಯಾಗುತ್ತಾಳೆ. ನಂತರ ಆ ವೃಂದಾಳೆ ತುಳಸಿ ಸಸ್ಯವಾಗಿ ಜನ್ಮ ತಾಳುತ್ತಾಳೆ. ವಿಷ್ಣುವು ಅವಳನ್ನು ಸಾಲಿಗ್ರಾಮ ರೂಪದಲ್ಲಿ ಮದುವೆಯಾಗುತ್ತಾನೆ. ಈ ವಿವಾಹದ ಸಂಕೇತವಾಗಿ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಆಚರಿಸಲಾಗುತ್ತದೆ. ಈ ಹಬ್ಬದ ನಂತರವೇ ಮನುಷ್ಯರ ಮದುವೆ ಮತ್ತು ಇತರ ಮಂಗಳ ಕಾರ್ಯಗಳು ಪ್ರಾರಂಭಗೊಳ್ಳುವುದು ವಾಡಿಕೆ. ತುಳಸಿ ಪೂಜೆ ಮಾಡುವುದರಿಂದ ಇಂದಿನ ಪಾಪಗಳನ್ನು ನಾಶಪಡಿಸುತ್ತದೆ ಮತ್ತು ಭಕ್ತರಿಗೆ ಮೋಕ್ಷ ಅಥವಾ ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು.